ಬರ ಸಿನಿಮಾ ನಿಮ್ಮ ಮೊದಲನೇ ಸಿನಿಮಾ ಬರ. ಸೊ ಅದಾದ ನಂತರ ಇಲ್ಲಿವರೆಗೂ ಕೂಡ ಯಶಸ್ವಿ ಕಾಟೇರವರೆಗೂ ಕೂಡ ಬಂದು ನಿಂತಿದ್ರೆ, ಅದಾದ ನಂತರ ಇನ್ನೂ ಹಲವಾರು ಸಿನಿಮಾಗಳು ತೆರೆ ಕಾಣೋದು ಬಾಕಿ ಇದೆ. ಸೊ ಆ ಬರದಿಂದ ಕಾಟೇರದವರೆಗೂ ನಿಮ್ಮ ಜರ್ನಿ ಹೇಗಿದೆ? ಒಮ್ಮೆ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲ ಸರ್, ನಮಗೇನು ಅನ್ನಿಸ್ತದೆ ಅಂದರೆ ನಾವು ಇಷ್ಟು ಲಾಂಗ್ ಜರ್ನಿ ಮಾಡ್ತೀವಂತ ನಮ್ಗೆ ಐಡಿಯಾ ಇರಲಿಲ್ಲ. ನಮಗೇನಿತ್ತು ಆವಾಗಂದರೆ ರಂಗಭೂಮಿಯಲ್ಲಿ ನಾಟಕದಲ್ಲಿ ಪಾತ್ರ ಮಾಡಬೇಕು, ಸಿನಿಮಾದಲ್ಲಿ ಪಾತ್ರ ಮಾಡಬೇಕು, ಅಷ್ಟು ಬಿಟ್ಟರೆ ನಾವು ದುಡ್ಡು ಮಾಡಬೇಕು, ಹೀರೋ ಆಗಬೇಕು ಆ ಕನಸುಗಳೇ ಇಲ್ಲ. ಬರೀ ಏನಂದರೆ ಅಲ್ಲಿ ಹೋದರೆ ನಾವು ಪಾತ್ರ ಮಾಡಬೇಕು, ಸಿನಿಮಾದಲ್ಲೂ ಪಾತ್ರ ಮಾಡಬೇಕು, ಅಣ್ಣವ್ರಿಗೆ ನೋಡಬೇಕು, ಸಿನಿಮಾ ನಟ ಇವೆಲ್ಲ ಒಂದು ಕನಸುಗಳು. ಹೌದಾ? ಚೆನ್ನಾಗೆಲ್ಲ ಹೋಗಿದ್ರೆ ಅಂತ ಹೈದರಾಬಾದು ಆ ಥರದ್ದೆಲ್ಲ, ಅಂದರೆ ಅಣ್ಣವ್ರು ನೋಡಲಿಕ್ಕೆ. ಹೌದು ಸರ್. ಅದು ಏನಾಯ್ತಂದರೆ ನಾನು ಊರಲ್ಲಿದ್ದಾಗ ನಮ್ಮ ಊರಲ್ಲೆಲ್ಲ ಪ್ರತಿ ವರ್ಷ ಮಹಾದೇವನ ಜಾತ್ರೆ ಅಂತ ಮಾಡ್ತಾರೆ ಓದಿ ಆದಮೇಲೆ 12 ದಿವಸಕ್ಕೆ. ಬಟ್ ನಾನು ಮೊದಲಿಂದ ಆ ಮಹಾದೇವ ದೇವಸ್ಥಾನ ನಡ್ಕೋತೀನಿ. ಅಲ್ಲೇನಾಯಿತು, ಊರ ನಮ್ಮಲ್ಲಿ ಏನು ಮಾಡೋದು, ವರ್ಷಕ್ಕೆ ಚಂದ ಮಾಡಿ ₹1, ₹2, ₹1 ಕಾಲು 50 ಪೈಸೆ ಈ ಥರ ಮಾಡಿ ಮಾಡೋರು. ಕೊನೆ ನಮ್ಮೂರಲ್ಲಿ ಏನು ಮಾಡಿದರೆ ನಮ್ಮ ಚಟುವಟಿಕೆಗಳು ನೋಡಿ ಅಲ್ಲಿ ಮಾಸ್ಟರ್ ಅಂತೀವಿ ನಾವು, ಹಳ್ಳಿಯಲ್ಲಿ ಮಾಸ್ಟರ್ ಅಂತೀವಿ ನಾವು. ಆ ಮಾಸ್ಟರ್ ನೋಡಿ ನಮ್ಮ ತಾಯಿಗೆ ಹೇಳ್ಬಿಟ್ಟು, ನಮ್ಮ ತಾಯಿ ಹೆಸರು ನಾಗಮ್ಮ, ಒಬ್ಬರು ಅಮೃತ ಗೋಂದಿಡಿ ಅಂತ ಹೇಳಿದರು. ಅವ್ರು ಪ್ರತಿ ವರ್ಷ ಭಿಕ್ಷೆಗೆ ಬರೋರು. ಅವರು ಅಂಬಾಭವಾನಿ ಆರಾಧಕರು, ಅವರು ತುಳಜಾಪುರ ಅಂಬಾಭವಾನಿ ಅಂತೇಳಿ ಮಹಾರಾಷ್ಟ್ರದಲ್ಲಿ. ಅವ್ರು ಏನು ಅಂದಿದ್ದಾರೆ, ಅವ್ರಿಗೆ ಏನು ಅನಿಸಿದೋ ಗೊತ್ತಿಲ್ಲ, ಬಂದುಬಿಟ್ಟು ನಾಗಮ್ಮ ನಿಮ್ಮ ವೈಜನಾಥಗೆ ಒಂದು ನಾಟಕದಲ್ಲಿ ಪಾತ್ರ ಮಾಡಿಸ್ತೀನಿ ನಾನು. ಅವನಿಗೇನು ಬರುತ್ತೆ ಪಾತ್ರ, ಹೆಂಗೆ ಬರುತ್ತೆ ಅಂತ ನಮ್ಮ ತಾಯಿಯವ್ರಿಗೆ ಗೊತ್ತು. ಹಳೆ ಬರೋ ಅವ್ರಿಗೆ ಏನು ವಿದ್ಯೆ ಆಗೋದು ಇಲ್ಲ ನಾನು ಮಾಡಿಸ್ತೀನಿ ನಿನಗೆ, ಯಾಕೆ ಹಂಗೆ ಅಂತೇಳಿ. ಆವಾಗ ₹1 ಇದು ಚಂದ ಅಂತೀವಿ ನಾವು, ಒಂದು ಕೊಡಬೇಕಲ್ಲ, ಏನೋ ಒಂದು ಕಾಣಿಕೆ. ಸರಿ, ಆಮೇಲೆ ಕೊನೆ ನಮ್ಮ ತಾಯಿಯವ್ರು ಏನೋ ಮಾಡಿ ಅದು ಹಾಲು ಮೊಸರು ಮಾಡಿ ಏನೋ ಮಾಡಿಕೊಟ್ರು. ಆಮೇಲೆ ನನಗೆ ಅದು ಫಸ್ಟ್ ನಮಗೆ ದೊಡ್ಡಾಟ ಅಂತೀವಿ ಸರ್ ನಾವು. ದೊಡ್ಡಾಟ ಈಗ ನಮ್ಮ ದಕ್ಷಿಣ ಕನ್ನಡ ಯಕ್ಷಗಾನ ಅಂದರೆ ಸೇಮ್ ಅದು, ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ನನಗೆ ಫಸ್ಟು ಗಣಪತಿ ಪಾತ್ರ ಕೊಟ್ಟರು. ಗಣಪತಿ ಪಾತ್ರ ಅಂದರೆ ಅದು ಮುಖವಾಡ, ಗಣಪತಿ ಮುಖವಾಡ ಹಾಕಿ ಇದು ಮಾಡಿದ್ರು. ಆ ದೊಡ್ಡಾಟದ ವೈಶಿಷ್ಟ್ಯತೆ ಏನಿರುತ್ತೆ ಅಂದರೆ, ಆ ಪಾತ್ರಧಾರಿಗಳು ಒಬ್ಬ ಆಡಿಸೋನು ಒಬ್ಬ ಸೂತ್ರಧಾರಿ ಇರ್ತಾನೆ. ಆ ಸೂತ್ರಧಾರಿ ಮಾತಾಡಿದ ಮೇಲೆ ಪಾತ್ರಧಾರಿ ಮಾತಾಡ್ಬೇಕು, ಆ ಥರ ಒಂದು ದೊಡ್ಡಾಟದ್ದು. ಅವಾಗ ನನಗದು ಡೈಲಾಗು ಹೇಳ್ಕೊಟ್ಟಿದ್ರು, ಹೀಗೆ ಅಂತೇಳಿ ಹೇಳ್ಕೊಟ್ಟಾಗ ಅದು ಏನಾಯಿತು ಅಂದರೆ, ಸ್ವಲ್ಪ ಮುಖವಾಡ ಹಾಕಿ ಸ್ವಲ್ಪ ಚಿಕ್ಕ ವಯಸ್ಸು, ಏನೋ ಒಂದು 13-14 ವಯಸ್ಸು ಇರ್ಬೋದು ಅವಾಗ. ಅಲ್ಲಿ ಮಾಡಿದ ಮೇಲೆ ಅದೆಲ್ಲ ಅಲ್ಲಿಂದ ನನಗೆ ಜರ್ನಿ ಶುರು ಆಗಿದ್ದು. ಅವಾಗ ಅವ್ರು ಹೇಳ್ತಾರೆ ಎಲ್ಲ ಪ್ರಾಕ್ಟೀಸ್ ಕೊಟ್ಟು ಎಲ್ಲ ರಾತ್ರಿ ಮಾಡ್ತೀವಿ, 9ರಿಂದ 12 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಮೇಲೆ ಸೂತ್ರಧಾರಿ ಅಂತೇಳಿ ಒಂದು ನಮ್ಮವ್ರಿಗೆ ಒಂದು 5-6 ಜನ ಇದ್ರು, ಒಬ್ಬರು ಬಂದು ಮಾಡೋರು. ಮಾಡಿದಾಗ ಆವಾಗ ನನ್ನ ಗಣಪತಿ ಪಾತ್ರ ಅಲ್ಲಿ ನನಗೆ ಶುರು ಆಗಿದ್ದು. ಅದು ಯಾವ ಥರ ಅಂದರೆ, ಅವನು ಸೂತ್ರಧಾರಿ ಕೇಳ್ತಾನೆ, ಬಂದವರು ದಾರು ದೇವ ಪ್ರಭಾವ ದಿಗಡ್ತಯ್ಯ ಜಣ ಬಣ ಎಲ ಸಾರಥಿ ನಾನು ದಾರೆ ಅಂದರೆ, ಆ ತಳ ಈ ತಳ ಸೂತಳ ಮೈತಳ ರಸುತಳ ಪಾತಳ ಇಂಥ 56 ದೇಶ ಮತ್ತು 3 ಲೋಕಗಳನ್ನು ಗಮನ ಮಾಡುವಂಥವ ನಾನು. ಮತ್ತು ಕೈಲಾಸ ಭವನದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿಗಳಾದ ಪಾರ್ವತಾದೇವಿಯ ಅಂಗಬೆವರಿನಲ್ಲಿ ಪುಟ್ಟಿದಂಥ ಗಜಾನನ ಗಣಪತಿ ಎಂದು ಕರೆಯಲು ಧೂತ ಕೇಳನ ಮಾತ. ಅಲ್ಲಿಂದ ಶುರುವಾಗಿದೆ ಸರ್ ನಮಗೆ. ಇದು ನಮ್ಮ ಬೀದರ್ ಭಾಷೆ ಇದು.